ಸಂಸದ ಯದುವೀರ್ ಒಡೆಯರ್ ಅವರ 34ನೇ ವರ್ಷದ ಹುಟ್ಟುಹಬ್ಬವನ್ನು ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಗೋಣಿಕೊಪ್ಪ ನಗರ ಬಿಜೆಪಿ ವತಿಯಿಂದ ಆಚರಣೆ ಮಾಡಲಾಯಿತು. ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್, ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗುಮ್ಮೆಟ್ಟಿರ ಕಿಲನ್ ಗಣಪತಿ ಮಾತನಾಡಿ, ಮೈಸೂರು ರಾಜ ಪರಂಪರೆಯ ವಂಶಸ್ಥರು ಜನಸೇವೆಯಲ್ಲಿ ತೊಡಗಿಸಿಕೊಂಡು ನಾಡಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಬಿಜೆಪಿಯ ಸಂಸದರ ನಡೆ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಸಂಸದರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಅದರ ಪ್ರಯುಕ್ತ ನಾವು ಸ್ವಲ್ಪ ಸೇವಾ ಕಾರ್ಯವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಬೆಟ್ಟಗಳನ್ನು ಹಂಚ್ತಾ ಇದ್ದೇವೆ. ಮೈಸೂರು ಕೊಡಗು ಸಂಸದರಾದ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹುಟ್ಟುಹಬ್ಬದ ಈ ಸಂತೋಷದ ಸಂದರ್ಭದಲ್ಲಿ ಅವರು 1992ರ 24 ಮಾರ್ಚ್ಗಳಂದು ಜನಿಸಿ ರಾಜ ಪರಂಪರೆ ರಾಜವಂಶದಲ್ಲಿ ಹುಟ್ಟಿ ಬೆಳೆದು ಅವರ ಪೂರ್ವಜರು ಯಾವ ಥರ ಜನಸೇವೆ ಮಾಡ್ತಾಯಿದ್ರು ಅದೇ ರೀತಿ ಇವತ್ತು ಸಂಸದರಾಗಿ ಕೊಡಗು ಮೈಸೂರು ಲೋಕಸಭೆಗೆ ಜನಸೇವಾ ಒಂದು ಅವಕಾಶ ಸಿಕ್ಕಿದೆ. ಇಂಥ ಸನ್ನಿವೇಶದಲ್ಲಿ ಇವತ್ತು ಈ ದಿನ ಭಾರತೀಯ ಜನತಾ ಪಾರ್ಟಿಯ ಗೋಣಿಕೊಪ್ಪ ಕಾರ್ಯಕರ್ತರು ಇವತ್ತು ಬಂದು ರೋಗಿಗಳ ಒಂದು ಸೇವೆ ಮಾಡುವ ಒಂದು ಅವಕಾಶ ದೊರೆತಿದ್ದು, ಈ ರೋಗಿಗಳ ಸೇವೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತದ ಮೂಲಕ ರೋಗಿಗಳ ಸೇವೆ ದೇವರ ಸೇವೆ ಎಂಬ ತತ್ವದಿಂದ ನಾವು ಮುಂದುವರಿತಾ ಇದ್ದೇವೆ. ಆದುದರಿಂದ ಇವತ್ತಿನ ದಿನ ಕೆಲವು ರೋಗಿಗಳಿಗೆ ನಮ್ಮ ಕೈಯಲ್ಲಿ ಆಗಿದ್ದಷ್ಟು ಹಣ್ಣು ಹಂಪಲವನ್ನು ವಿತರಿಸುತ್ತಾ ನಾವೊಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡುತ್ತಾ ಭಾರತದಲ್ಲಿ ಮುಂದಿನ ಪೀಳಿಗೆಗೆ ರೋಗಿಗಳ ನಿವಾರಣೆ ಎಲ್ಲರ ಸೇವನೆ ಮಾಡುವ ಮನೋಭಾವದಿಂದ ಭಾರತೀಯ ಜನತಾ ಪಾರ್ಟಿ ಸಾಗಲಿ. ಈಗ ನಡೀತಾ ಇರುವಂತಹ ಗಲ್ಫ್ ವಾರ್ ಇರ್ಬೋದು, ಯುದ್ಧ ಇರ್ಬೋದು, ಯಾವ ಥರ ಕೇಂದ್ರ ಸರ್ಕಾರ ನಿಭಾಯಿಸ್ತಾ ಇದೆ ಅಂತ ನಾವೇನು ಹೇಳಬೇಕಾಗಿಲ್ಲ. ಜನರು ದಿನನಿತ್ಯದಲ್ಲಿ ನೋಡ್ತಾ ಇದ್ದಾರೆ. ಆದುದರಿಂದ ಈ ಸುಸಂತರ ಸಂದರ್ಭದಲ್ಲಿ ಮುಂದಿನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜನಸೇವೆಯನ್ನು ಮಾಡುತ್ತಾ ಉಜ್ವಲವಾಗಲಿ ಅಂತ ಹೇಳುತ್ತಾ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲ್ಲಿರ ಚಲನ್, ಗೋಣಿಕೊಪ್ಪ ನಗರ ಶಕ್ತಿ ಕೇಂದ್ರದ ಪ್ರಮುಖ ಮಂಜು, ಸುರೇಶ್ ರೈ, ಸಹ ಸಂಚಾಲಕ ದೀಪಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್, ಗೀತಾ, ಕಾರ್ಯಕರ್ತರಾದ ಸುಬ್ರಹ್ಮಣಿ, ಸುಭಾಷ್, ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸುರೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮ್ಮ ಸಂಸದರಾದ ಯದುವೀರ್ ಒಡೆಯರ್ ಅವರ 33ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಒಂದು ಅಪೇಕ್ಷೆಯಂತೆ ಏನು ಅದನ್ನು ಫ್ಲೆಕ್ಸ್ಗಳು ಹಾಕೋದ್ರ ಮೂಲಕ ಪರಿಸರ ಮಾಲಿನ್ಯವಾಗುವ ರೀತಿಯಲ್ಲಿ ಆಗಬಾರದು ಎಂಬ ಉದ್ದೇಶ ಇಟ್ಕೊಂಡಿದ್ದರಿಂದ ನಾವು ಇವತ್ತು ಗೋಣಿಕೊಪ್ಪ ಶಕ್ತಿ ಕೇಂದ್ರದ ವತಿಯಿಂದ ಗೋಣಿಕೊಪ್ಪ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸ್ತೇವೆ. ಹಾಗೆ ಅವರಿಗೆ ಕಾವೇರಮ್ಮೆ ಆಗಿರ್ಬೋದು, ಕಾವೇರಮ್ಮ ಗುತ್ತಪ್ಪ, ಚಾಮುಂಡೇಶ್ವರಿ ಅವರು ಆಯುಷ ಐಶ್ವರ್ಯ ಆರೋಗ್ಯ ನೀಡುವುದರ ಮೂಲಕ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ರಾಜಕೀಯವಾಗಿ ಇನ್ನಷ್ಟು ಉನ್ನತ ಕೆರೆಗೆ ಹೋಗಲಿ ಎಂಬ ಒಂದು ಆಶಿಸುತ್ತಾ ಶಕ್ತಿಯಿಂದ ಪರವಾಗಿ ಇವತ್ತು ಬ್ರೆಡ್ ಮತ್ತು ಹಣ್ಣು ಹಂಪಲು ವಿತರಣೆ